ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೇ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ತಂದಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಒಂದು ವಿಡಿಯೋ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋರಿಗೆ ಯೂಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ಏನಪ್ಪ ಅಂದರೆ, ಸೊ YT ಸ್ಟುಡಿಯೋದಲ್ಲಿ ಅಂದರೆ ಇವಾಗ ನಾವು ಎಲ್ಲರೂ ಕೂಡ ವೀಡಿಯೋಸ್ ಹಾಕ್ತೀವಿ, YT ಸ್ಟುಡಿಯೋನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಒಂದು YT ಸ್ಟುಡಿಯೋದಲ್ಲಿ ಆ್ಯಪಲ್ಲಿ ನಾವು ಒಂದು ಸ್ವಲ್ಪ ಆಪ್ಷನ್ಸ್ ಇದೆ. ಸೊ ಒಂದು 4-5 ಆಪ್ಷನ್ಸ್ ಇದೆ. ಸೊ ಅದನ್ನು ಕಂಪಲ್ಸರಿಯಾಗಿ ನೀವು ಆನಲ್ಲಿ ಇಡಬೇಕಾಗುತ್ತೆ. ಯಾಕಪ್ಪ ಅಂದರೆ, ಇವಾಗ ನಾವು ವೀಡಿಯೋಸ್ ಹಾಕಿದಾಗ ನಮ್ಮ ವೀಡಿಯೋಸ್ ಎಲ್ಲೆಲ್ಲಿ ರೀಚ್ ಆಗ್ತಾಯಿದೆ, ಸೊ ನೆಕ್ಸ್ಟ್ ವೀಡಿಯೋ ನಾವು ಯಾವ್ದು ಮಾಡಬೇಕು, ಯೂಟ್ಯೂಬ್ ಎಲ್ಲನೂ ಕೂಡ ಸಜೆಷನ್ ಮಾಡುತ್ತೆ. ಸೊ ಈ ಒಂದು ಆಪ್ಷನ್ನ ನೀವು ಆನ್ ಇಟ್ಟಿದ್ರೆ ಮಾತ್ರ ಅದು ನಮಗೆ ಸಜೆಸ್ಟ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ, ಓಕೆನಾ. ಹಾಗಾಗಿ ಆಮೇಲೆ ನೆಕ್ಸ್ಟ್ ನಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗಬಾರ್ದು, ನಮ್ಮ ಚಾನಲ್ ಸೇಫ್ ಆಗಿರಬೇಕಂದ್ರೆ ಕೆಲವೊಂದು ಆಪ್ಷನ್ನ ನೀವು ಸೆಟ್ಟಿಂಗ್ಸ್ನ ನಾವು ಆನಲ್ಲಿ ಇಡಬೇಕಾಗುತ್ತೆ. ಸೊ ಅದು ಯಾವ್ಯಾವ ಸೆಟ್ಟಿಂಗ್ಸು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಸೊ ಇವಾಗಲೇ ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ಈ ಒಂದು ಸೆಟ್ಟಿಂಗ್ಸ್ ಆನ್ ಇದೆಯಾ ಅಥವಾ ಆಫ್ ಇದೆಯಾ ಅಂತ. ಇನ್ ಕೇಸ್ ಏನಾದರೂ ಆಫ್ ಇದ್ದರೆ ಇವಾಗಲೇ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಚಾನಲ್ ಗ್ರೋ ಆಗೋದು ಅದರಿಂದನೇ. ಸೊ ಹಾಗಾಗಿ ಕಂಪಲ್ಸರಿಯಾಗಿ ನೀವು ಅದನ್ನು ಆನಲ್ಲಿ ಇಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಚಾನಲ್ ಡಿಲೀಟ್ ಆಗಬಾರ್ದು, ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಆಪ್ಷನ್ನೇ ನೀವು ಆನಲ್ಲಿ ಇಡಬೇಕಾಗುತ್ತೆ, ಓಕೆನಾ. ಇವಾಗ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಯಾವ ಸೆಟ್ಟಿಂಗ್ಸು ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ನನ್ನ ಚಾನಲ್ ಲೋಗೋ ಕಾಣ್ತಾ ಇದೆಯಲ್ವಾ. ಸೊ ನಿಮ್ಮ ಚಾನಲ್ ಲೋಗೋ ಕಾಣುತ್ತೆ, ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪುಷ್ ನೋಟಿಫಿಕೇಷನ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಪುಷ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಮೇಯ್ನಾಗಿ ಇಷ್ಟು ಆಪ್ಷನ್ಸು ಕಾಣುತ್ತೆ. ಸೊ ಮೇಯ್ನಾಗಿ ಫಸ್ಟು ಕಮೆಂಟ್ಸ್ ಇದೆ. ಸೊ ಕಮೆಂಟಲ್ಲಿ ನಿಮ್ಗೆ ಏನಾದರೂ ಆಲ್ ಇಂಪಾರ್ಟೆಂಟ್ ನಾನ್ ಅಂತ ಇದೆ. ಸೊ ಕಮೆಂಟ್ ಬಾಕ್ಸ್ನ ಎಲ್ಲ ಮೆಸೇಜಸ್ಸು ನಿಮಗೆ ಬೇಕಂದರೆ ಆಲ್ ಇಟ್ಕೊಳ್ಳಿ, ಇಲ್ಲಾಂದರೆ ಇಂಪಾರ್ಟೆಂಟ್ ಮಾತ್ರ ಬೇಕಂದರೆ ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಇಲ್ಲಾಂದರೆ ನಾನ್ ಅಂದರೆ ನಿಮಗೆ ಕಮೆಂಟ್ ಬಾಕ್ಸ್ ಆಫ್ ಇರುತ್ತೆ. ಸೊ ನಾನ್ ಅಂತ ಇಟ್ಕೊಳ್ತಿದ್ರೆ ಇಟ್ಕೋಬೋದು, ಓಕೆನಾ. ಇಷ್ಟು ನಿಮಗೆ ಇದೆ. ಸೊ ಯಾವ ಆಪ್ಷನ್ ಬೇಕಾದರೂ ನೀವು ಇಟ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟೆ ಅನಾಲಿಟಿಕ್ಸ್, ಅಚೀವ್ಮೆಂಟ್, ಪಾಲಿಸಿ, ಅರ್ನ್ ಅಂತ ಇದೆ. ಸೊ ಈ ಒಂದು 4 ಏನಿದೆ ಅಲ್ವಾ, ಈ ನೋಟಿಫಿಕೇಷನ್ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಕಂಪಲ್ಸರಿಯಾಗಿ ಆನಲ್ಲಿ ಇಡಬೇಕಾಗುತ್ತೆ. ಯಾಕಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಅನಾಲಿಟಿಕ್ಸ್ ಇದೆ. ಸೊ ಮೇಯ್ನಾಗಿ ಅನಾಲಿಟಿಕ್ಸ್ ಏನಂದರೆ, ಇಲ್ಲಿ ಇದೆ ನೋಡಿ, ಇನ್ಸೈಟ್ಸ್ ಅಬೌಟ್ ಯುವರ್ ಚಾನಲ್ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಒಂದು ಚಾನಲ್ ಎಷ್ಟು ರೀಚ್ ಆಗ್ತಾಯಿದೆ, ಎಷ್ಟು ವಾಚ್ ಅವರ್ ಬರ್ತಾಯಿದೆ, ಯಾರೆಲ್ಲ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದಾರಾ ಅಥವಾ ಅನ್ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೋಡ್ತಾ ಇದ್ದಾರಾ, ನಿಮ್ಮ ವಿಡಿಯೋ ಇಂಡಿಯಾದವ್ರು ನೋಡ್ತಾ ಇದ್ದಾರಾ ಅಥವಾ ಬೇರೆ ಕಂಟ್ರಿದವ್ರೂ ಕೂಡ ನಿಮ್ಮ ವಿಡಿಯೋ ವಾಚ್ ಮಾಡ್ತಾ ಇದ್ದಾರಾ. ಸೊ ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಬೇಕು, ಅಥವಾ ನೆಕ್ಸ್ಟ್ ಯಾವ ವಿಡಿಯೋ ಹಾಕಿದರೆ ರೀಚ್ ಆಗುತ್ತೆ. ಸೊ ಈ ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಅನಾಲಿಟಿಕ್ಸ್ ನೋಟಿಫಿಕೇಷನ್ನ ಕಂಪಲ್ಸರಿಯಾಗಿ ನೀವು ಆನಲ್ಲಿ ಇಡಬೇಕಾಗುತ್ತೆ, ಓಕೆನಾ. ಅದನ್ನು ಚೆಕ್ ಮಾಡ್ಕೊಳ್ಳಿ ಇವಾಗಲೇ ಆನಲ್ಲಿ ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಅಚೀವ್ಮೆಂಟ್. ಸೊ ಅಚೀವ್ಮೆಂಟು ಅಷ್ಟೇ. ಸೊ ನಿಮ್ಗೆ ಯಾರಾದರೂ ನಿಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ, ಅಥವಾ ನಿಮ್ಮ ಒಂದು ವೀಕ್ಲಿ ಅನಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ. ಸೊ ವೀಕ್ಲಿ ರೀಕ್ಯಾಪ್ ಅಂತ ಹೇಳ್ಬಿಟ್ಟು, ಅಲ್ಲಿ ವೀಕ್ಲಿ ರೀಕ್ಯಾಪಲ್ಲಿ ನಿಮಗೆ ಏನಾದರೂ ಅಂದರೆ ಇವತ್ತು ಈ ಒಂದು ವೀಕಲ್ಲಿ, ಈ ಒಂದು ವಾರದಲ್ಲಿ ನಿಮ್ಮ ಈ ಒಂದು ವಿಡಿಯೋ ಟಾಪಲ್ಲಿದೆ, ಸೊ ಇದನ್ನು ನೀವು ನೆಕ್ಸ್ಟ್ ಮಾಡಿದರೆ ಇನ್ನೂ ಚಾನಲ್ ಗ್ರೋ ಆಗುತ್ತೆ. ಸೊ ಆ ಥರ ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಅಚೀವ್ಮೆಂಟ್ ನೋಟಿಫಿಕೇಷನ್ ಕೂಡ ನೀವು ಆನಲ್ಲಿ ಇಟ್ಕೋಬೇಕು, ಓಕೆನಾ. ಕೆಳಗಡೆ ಬಂದರೆ ನೋಡಿ ಪಾಲಿಸಿ. ಸೊ ಪಾಲಿಸಿ ಬಂದಿದೆ. ಸೊ ಪಾಲಿಸಿ ಮೇಲೆ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಇಶ್ಯೂ, ಚೆಕ್ ಸೈನ್ ಮೋರ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸನ್ನು ನೀವು ಕಂಪಲ್ಸರಿಯಾಗಿ ಆನ್ಲೈನ್ ಇಡಲೇಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಯಾಕೆ ಚಾನಲ್ ಡಿಲೀಟ್ ಆಯಿತು, ಏನು ಎತ್ತ ಅಂತ ಬಿಟ್ಟು ಏನೂ ಗೊತ್ತಾಗೋದಿಲ್ಲ, ಇಮಿಡಿಯೇಟ್ಲಿ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಓಕೆನಾ. ಇದೇ ಕಾರಣಕ್ಕೋಸ್ಕರ ಹಾಗಾಗಿ ಮೇಯ್ನಾಗಿ ಈ ಒಂದು ಆಪ್ಷನ್ನ ಆನಲ್ಲಿ ಇಡಿ. ಯಾಕಪ್ಪ ಅಂದರೆ ಇನ್ ಕೇಸ್ ನಿಮ್ಗೆ ಏನಾದರೂ ನಿಮ್ಮ ವೀಡಿಯೋಗೆ ಶಾರ್ಟ್ಸ್ಗೆ ಏನಾದರೂ ಮ್ಯೂಸಿಕ್ಕು ಅಥವಾ ಯಾವುದೋ ಒಂದು ಕಂಟೆಂಟ್ನ ಯೂಸ್ ಮಾಡಿದಾಗ ಅದಕ್ಕೆ ಏನಾದರೂ ಕಾಪಿರೈಟು ಅಥವಾ ಕಾಪಿ ಸ್ಟ್ರೈಕ್ ಏನಾದರೂ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ, ಅದಕ್ಕೆ ರೆಸ್ಪಾನ್ಸ್ ಮಾಡದೇ ಇದ್ದರೆ, ಓಕೆನಾ. ಹಾಗಾಗಿ ಆ ಮೆಸೇಜ್ ನಿಮಗೆ ರೀಚ್ ಆಗಬೇಕು, ಕಾಪಿರೈಟ್ ಕಾಪಿ ಸ್ಟ್ರೈಕ್ ಬಂದಿರೋದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಆಪ್ಷನ್ನ ನೀವು ಆನಲ್ಲಿ ಇಡಬೇಕು. ಸೊ ಆನಲ್ಲಿ ಇಟ್ಟರೆ ಮಾತ್ರ ನಿಮಗೆ ಕಾಪಿರೈಟ್ ಬಂದಿರೋದು ಒಂದು ಆಪ್ಷನ್ ಬರುತ್ತೆ. ಸೊ ಆವಾಗ ನೀವು ಅದನ್ನು ರಿಮೂವ್ ಮಾಡ್ಬೋದು ಅಥವಾ
ಅದನ್ನು ರೀಪ್ಲೇಸ್ ಬೇಕಾದರೂ ಮಾಡ್ಬೋದು. ಓಕೆನಾ. ಕೆಳಗಡೆ ಅರ್ನಿಂಗ್ಸ್ ಅಂತ ಇದೆ. ಸೊ ಅರ್ನಿಂಗ್ಸ್ ಏನಿದೆ ಮಾನಿಟೈಸೇಷನ್ ಯಾರ್ದಾಗಿರುತ್ತೆ ಚಾನಲ್ಲು, ಸೊ ಅವ್ರಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಸೊ ಇದನ್ನು ಕೂಡ ಆನ್ ಇಡಬೇಕು. ಯಾಕಂದರೆ ನಿಮಗೆ ಇದನ್ನು ಆ್ಯಡ್ಸ್ ಬರುತ್ತೆ. ಓಕೆನಾ. ಇದರಿಂದ ಅರ್ನಿಂಗ್ಸ್ ಮಾಡ್ಬೋದು. ಸೊ ಈ ಒಂದು ನೋಟಿಫಿಕೇಷನ್ ಆಫ್ ಇಟ್ಟರೆ ಸೊ ನಿಮಗೆ ಏನಾಗುತ್ತೆ, ನಿಮ್ಮ ವಿಡಿಯೋಗೆ ಆ್ಯಡ್ಸ್ ಬರಲ್ಲ. ಸೊ ವಿಡಿಯೋಗೆ ಅರ್ನಿಂಗ್ಸ್ ಆಗೋಲ್ಲ. ಓಕೆನಾ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.